ಕಳೆದ 16 ವರ್ಷಗಳಿಂದ ಹನುಮ ಜಯಂತಿ ಉತ್ಸವ ನಂಜನಗೂಡಿನಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದರಲ್ಲಿ ಜಾತಿ ಮತ ಪಂಥ ಎಲ್ಲವನ್ನು ಬಿಟ್ಟು ನಂಜನಗೂಡಿನ ಜನ ಎಲ್ಲ ನಂಜನಗೂಡು ತಾಲೂಕಿನ ಜನ ಎಲ್ಲ ಒಂದಾಗಿ ಮಾಡುವಂಥ ಅದರ ಜಯಂತಿ ಇದ್ದರೆ ಅದು ಹನುಮ ಜಯಂತಿ. ಹಲವಾರು ಜಯಂತಿಗಳು ನಡೀತವೆ, ಆಯಾ ಜಾತಿಗೆ ಆಯಾ ಪಂಗಡಕ್ಕೆ ಸೀಮಿತವಾಗಿರುತ್ತೆ. ಆದರೆ ಹನುಮ ಜಯಂತಿ ಇಡೀ ಸಮಸ್ತ ಹಿಂದೂ ಸಮಾಜ ಎಲ್ಲ ಒಂದಾಗಿ ನಿಂತು ನಡೆಯುವಂಥ ಒಂದು ಜಯಂತಿಯಾಗಿದೆ. ಇವತ್ತು ನೀವು ನೋಡ್ಬೋದು ಸಾವಿರಾರು ಜನ ಈ ಒಂದು ಉತ್ಸವದಲ್ಲಿ ಭಾಗಿಯಾಗಿ ತಮ್ಮ ಖುಷಿಯನ್ನು ಹಂಚಿಕೊಂಡ್ರು, ಅವರ ತಮ್ಮ ಇದನ್ನು ವ್ಯಕ್ತಪಡಿಸ್ಕೊಂಡ್ರು. ಅದ್ಭುತವಾದಂಥ ಹನುಮ ಜಯಂತಿ ಉತ್ಸವ ನಡೀತು. ಆದರೆ ಈ ಬಾರಿ ವಿಶೇಷವಾಗಿ ಏನು ಮಾಡಿದ್ವಿ ಅಂದರೆ, ಪ್ರತಿ ಬಾರಿಯೂ ನಾವು ಹನುಮ ಜಯಂತಿಯಲ್ಲಿ ಒಂದೊಂದು ಥೀಮ್ನಲ್ಲಿ ಆ ಒಂದು ಉತ್ಸವವನ್ನು ಆಯೋಜನೆ ಮಾಡ್ತೀವಿ. ಈ ವರ್ಷ ಆಪರೇಷನ್ ಸಿಂಧೂರು ಏನು ಭಾರತದ ಸೇನೆ ಇವತ್ತು ನಮ್ಮ ಭಾರತೀಯ ಸೇನೆಯ ಪರಾಕ್ರಮವನ್ನು ಮೆರೆದಿತ್ತೋ, ಆ ಸೇನೆಯ ಪರಾಕ್ರಮವನ್ನು ಪ್ರದರ್ಶನ ಮಾಡಬೇಕು ಅಂತೇಳಿ ನಾವಿವತ್ತು ಆಪರೇಷನ್ ಸಿಂಧೂರಿಗೆ ಸಂಬಂಧಪಟ್ಟಂಥ ಒಂದು ಟ್ಯಾಬ್ಲೋವನ್ನು ಮಾಡಿಸಿ, ಆ ಟ್ಯಾಬ್ಲೋದಲ್ಲಿ ಬ್ರಹ್ಮೋಸು, ರಫೇಲು, ತೇಜಸ್ಸು ಏನು ನಮ್ಮ ದೇಶದ ಸೈನ್ಯದಲ್ಲಿರ್ತಕ್ಕಂಥ ಶಸ್ತ್ರಾಸ್ತ್ರಗಳ ಏನು ಒಂದು ಬತ್ತಳಿಕೆಯಲ್ಲಿದೆಯೋ ಅದೆಲ್ಲರದ ಒಂದು ಪ್ರದರ್ಶನವನ್ನು ಮಾಡೋದು. ಹೇಗೆ ಆಪರೇಷನ್ ಸಿಂಧೂರಲ್ಲಿ ಪಾಕಿಸ್ತಾನವನ್ನು ಬಗ್ಗು ಬಡಿತು, ಯಾವೆಲ್ಲ ಶಸ್ತ್ರಾಸ್ತ್ರಗಳು ಅದಕ್ಕೆ ಉಪಯೋಗ ಆಗಿತ್ತೋ ಅವೆಲ್ಲ ಶಸ್ತ್ರಾಸ್ತ್ರಗಳ ಒಂದು ಪ್ರದರ್ಶನವನ್ನು ನಾವು ಇದರಲ್ಲಿ ಮಾಡಿದ್ದೀವಿ. ಇದಲ್ಲದೆ ಕೇರಳದಿಂದ ಕಲಾ ತಂಡ ಬಂದಿತ್ತು, ನಮ್ಮ ಇಲ್ಲಿಯ ಜಾನಪದ ಕಲಾ ತಂಡಗಳು, ಡೊಳ್ಳು ಕುಣಿತ, ಪೂಜಾ ಕುಣಿತ, ವೀರಗಾಸೆ, ಈ ರೀತಿ ಹಲವಾರು ಕಲಾ ತಂಡಗಳು ಈ ಒಂದು ಉತ್ಸವದಲ್ಲಿ ಪಾಲ್ಗೊಂಡು ಇವತ್ತು ಈ ಉತ್ಸವ ಹನುಮ ಉತ್ಸವ ಸಮಾಪ್ತಿಗೊಂಡಿದೆ ಈಗ ನಂಜುಂಡೇಶ್ವರನ ದೇವಸ್ಥಾನದ ಮುಂಭಾಗದಲ್ಲಿ. ಈಗ ಮಾಡಿದ್ರಿ, ಪ್ರತಿ ವರ್ಷವೂ ಮಾಡ್ಕೊಬರ್ತಾ ಇದ್ದೀರಾ. ಹಾಗೆ ಈ ವರ್ಷವೂ ತುಂಬ ಅದ್ದೂರಿಯಿಂದ ಮಾಡಿದ್ರಿ. ಈ ಕಾನ್ಸೆಪ್ಟ್ ಅನ್ನೋದು ಅನಿಲ್ ಅವರು ತಗೊಬಂದರು. ಆ ಟೈಮಲ್ಲಿ ನಿಮ್ಗೆ ಏನು ಅನ್ನಿಸ್ತು ಇದನ್ನು ಮಾಡಬೇಕು ಅಂತ ಅವರು ಬಂದು ಹೇಳಿದಾಗ, ಅಥವಾ ನೀವೇ ಹೇಳಿದ್ರು ಗೊತ್ತಿಲ್ಲ, ಬಟ್ ಏನು ಅನ್ನಿಸ್ತು ಆಗ? ಇಲ್ಲ, ನನಗೆ ಪ್ರತಿ ವರ್ಷವೂ ಒಂದೊಂದು ಥೀಮಲ್ಲಿ ತರ್ತೀವಲ್ಲ, ಈ ವರ್ಷದಲ್ಲಿ ನಮ್ಮೂರಿನ ಒಬ್ಬ ಕಲೆಗಾರರು ಇದ್ದಾರೆ, ಅವರಿಗೆ ನಾವು ಹೇಳಿದ್ವು ಈ ವರ್ಷ ಥೀಮು ನಮ್ಮದು ಆಪರೇಷನ್ ಸಿಂಧೂರು ಸಂಬಂಧಪಟ್ಟಂಗೆ ಮಾಡಬೇಕು ಅಂತ. ಅದಕ್ಕೆ ಅವರು ಭಾಳ ಸಂತೋಷವಾಗಿ ಮಾಡ್ಬೋದು ಅಂತೇಳಿ, ನಾನು ಮಾಡಿಕೊಡ್ತೀನಿ ಅಂತೇಳಿ ಅತ್ಯಂತ ಕಡಿಮೆ ಸಮಯದಲ್ಲಿ ಒಂದು ಉತ್ತಮವಾದಂಥ ಒಂದು ಟ್ಯಾಬ್ಲೋವನ್ನು ಈ ಆಪರೇಷನ್ ಸಿಂಧೂರಿಗೆ ಸಂಬಂಧಪಟ್ಟಂತೆ ಮಾಡಿಕೊಟ್ಟಿದ್ದಾರೆ. ಅಂದರೆ ಮುಂಚೆನೇ ಅಂದರೆ ಪ್ಲ್ಯಾನ್ ಮಾಡಿದ್ರಾ ಈ ಥರ ಮಾಡಲೇಬೇಕು ಅಂತ? ನಾವು ಪ್ರತಿ ವರ್ಷ ಹನುಮ ಜಯಂತಿ ಉತ್ಸವದಲ್ಲಿ ಒಂದೊಂದು ಥೀಮ್ಗೆ ಒಂದೊಂದು ಸಂಬಂಧಪಟ್ಟಂಗೆ ಏನಾದರೂ ಒಂದು ವಿಶೇಷತೆಯನ್ನು ಮಾಡ್ತಾ ಇರ್ತೀವಿ. ಕಳೆದ ಬಾರಿ ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಅದಕ್ಕೆ ಪೂರಕವಾದಂಥ ಒಂದಷ್ಟು ವಾತಾವರಣನ ಸೃಷ್ಟಿ ಮಾಡೋಂಥ ಕೆಲಸವನ್ನು ಕಳೆದ ಬಾರಿ ಮಾಡಿದ್ವಿ. ಈ ಬಾರಿ ಆಪರೇಷನ್ ಸಿಂಧೂರಲ್ಲಿ ಅತ್ಯಂತ ವಿಜಯೋತ್ಸವನ ನಾವು ಕಂಡಿದ್ದೀವಿ. ಆಪರೇಷನ್ ಸಿಂಧೂರು ಮಾಡಿ ಹೇಗೆ ಭಾರತೀಯ ಸೇನೆ ಪರಾಕ್ರಮವನ್ನು ಮೆರೀತು ಅನ್ನೋದನ್ನು ನಾವು ನೋಡಿದ್ದೀವಿ. ನಾವೆಲ್ಲ ನೋಡಿರ್ಬೋದು. ನೀವೆಲ್ಲರೂ ಒಂದು ಕ್ರಿಕೆಟ್ ಟೀಮು, ನಮ್ಮದೇ ಟೀಮ್ ಗೆದ್ದರೂ ನಾವು ಸಂಭ್ರಮಿಸ್ತೀವಿ. ಆದರೆ ದೇಶವೇ ಸಂಭ್ರಮಿಸಬೇಕಾದಂಥ ಒಂದು ಯುದ್ಧ ಗೆದ್ದಾಗ ಸಂಭ್ರಮಿಸೋದೆಲ್ಲೋ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು. ಆದರೆ ಜೋಶ್ ತುಂಬಬೇಕು ಅಂತಲೇ ಈ ರೀತಿ ಆಪರೇಷನ್ ಸಿಂಧೂರು ಒಂದು ಕಾನ್ಸೆಪ್ಟಲ್ಲಿ ನಾವು ಇದನ್ನು ತಂದಿದ್ವಿ. ಸರ್, ಅಂದರೆ ಹನುಮ ಜಯಂತಿ ಓಕೆ ನಡೀತು, ಬೆಳಗ್ಗೆಯಿಂದ ಸಂಜೆಗೆ ಏನು ಮೆರವಣಿಗೆ ಸ್ಟಾರ್ಟ್ ಆಯಿತು, ಅಲ್ಲಿಂದ ಎಂಡಾಗವರು ಅಂತೂ ನಡೀತು. ಅಲ್ಲಿ ಗಂಟ ಸೇರಿದ ಜನ ಅಂದರೆ ಇದನ್ನು ರೆಡಿ ಮಾಡಬೇಕಾದ್ರೆ ಅಂದರೆ ನೈಟ್ ಬೋಟ ಕಟ್ಟೋದಿರಲಿ ಅಂಥ ಟೈಮಲ್ಲಿ ಇರಲಿಲ್ಲ. ಅಂದರೆ ಅವಾಗ ನಿಮಗೆ ಸಹಕರಿಸಿದಂಥ ಹುಡುಗರುಗಳ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಈ ಕಾರ್ಯಕ್ರಮ ಯಶಸ್ವಿ ಆಗದೆ ಎಲ್ಲ ಹನುಮ ಭಕ್ತರು ಮತ್ತು ನಮ್ಮ ಸಂಘಟನೆ ಹುಡುಗರುಗಳಿಗೆ ಇದರ ಯಶಸ್ವಿ ಸಲ್ಲಬೇಕು. ಇದು ಯಾರೋ ಪೇಮೆಂಟ್ ಕೊಟ್ಟು ಕೆಲಸ ಮಾಡಿಸೋಂಥ ಕೆಲಸವಲ್ಲ. ಇದು ಭಕ್ತಿ ಮತ್ತು ಪ್ರೀತಿಯಿಂದ ನಮ್ಮ ಕಾರ್ಯಕರ್ತರುಗಳು ಬಂದು ನಿಂತ್ಕೊಂಡು ಅವರೇ ಬಂಟಿಂಗ್ಸ್ ಕಟ್ಟಿ, ಅವರೇ ಬ್ಯಾನರ್ ಕಟ್ಟಿ, ಯಾಕೆ ನಂಜನಗೂಡು ಹನುಮ ಜಯಂತಿ ಸಕ್ಸಸ್ ಆಗುತ್ತೆ ಅಥವಾ ಈ ಎಲ್ಲ ಜಯಂತಿಗಳು ನಡೆದ್ರು ಹನುಮ ಜಯಂತಿಗೆ ಇಷ್ಟೊಂದು ಗ್ಯಾದರಿಂಗ್ ಆಗುತ್ತೆ ಅಂತಂದರೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಐತೆ. ಇನ್ವಾಲ್ವ್ಮೆಂಟ್ ಹೇಗೆ ಅಂತಂದರೆ ಪ್ರತಿಯೊಬ್ಬ ಕಾರ್ಯಕರ್ತನು, ಪ್ರತಿಯೊಬ್ಬ ಯುವಕನೂ ಇದು ನನ್ನ ಕೆಲಸ, ನಾನು ಮಾಡಬೇಕಾಗಿರೋಂಥ ಉತ್ಸವದ ಜಯಂತಿ ಅಂತ ಪಾರ್ಟ್ ಅಂತ ಭಾಗ ಆಗ್ತಾರಲ್ಲ, ಆ ಭಾಗ ಆಗೋದ್ರಿಂದ ಆಗೋಂಥದ್ದು. ಇದರ ಯಶಸ್ಸು ಪ್ರಮುಖವಾಗಿ ಆ ಯುವಕರಿಗೆ, ಆ ಹುಡುಗರಿಗೆ ಸಲ್ಲಬೇಕು. ಅವರೆಲ್ಲರೂ ನಿಂತ್ಕೊಂಡ್ರೆ ಈ ಉತ್ಸವ ಹೇಗೆ ಆಂಜನೇಯನ ಜೊತೆ ಅಥವಾ ರಾಮನ ಜೊತೆ ಒಂದು ಸೈನ್ಯ ಇತ್ತೋ ಅದೇ ಒಂದು ರೀತಿ ಈ ಹನುಮನ ಉತ್ಸವ ಮಾಡೋದಕ್ಕೆ ನಮ್ಮ ಯುವಕರ ತಂಡ ಒಂದು ಸೈನ್ಯ ನಂಜನಗೂಡಲ್ಲಿ ಒಂದು ಬಲವಾಗಿದೆ. ಇದರಿಂದಲೇ 16 ವರ್ಷಗಳಿಂದ ನಡ್ಕೊಂಡು ಬಂದಿರೋದು. ಅದರಲ್ಲಿ ಬೇರೆ ಯಾರದೇ ಹೆಚ್ಚುಗಾರಿಕೆ ಇಲ್ಲ. ಯಾವುದಾದ್ರು ಹೆಚ್ಚುಗಾರಿಕೆ ಅಂತ ಇದ್ದರೆ ಅದು ನಮ್ಮ ನಂಜನಗೂಡು ತಾಲೂಕಿನ ನಮ್ಮ ಹಿಂದೂ ಕಾರ್ಯಕರ್ತರ ಶ್ರಮ, ಹನುಮ ಭಕ್ತರ ಶ್ರಮ ಇದು ಯಶಸ್ವಿಗೆ ಕಾರಣ. ಇದು 11 ವರ್ಷಕ್ಕೆ ಎಲ್ಲ ತಂದು ನಿಲ್ಲಿಸಿದ್ದೀವಿ. ಮುಂದೆ ಯುವಕರುಗಳು ಇವಾಗ ಹೆಂಗೆ ಪ್ರೋತ್ಸಾಹವಾಗಿದ್ದಾರೆ ಹಂಗೆ ಮುಂದೆ ನಡೆಸ್ಕೋಬೇಕು ಅನ್ನೋದು ನಮ್ಮ ಆಸೆ. ನಮ್ಮ ಸಂಸ್ಕೃತಿ ಎಂದೂ ಮರಿಬಾರ್ದು. ಇದು ಮುಂದಿನ ಪೀಳಿಗೆಗೆ ಇದು ಇನ್ನೂ ದೊಡ್ಡದಾಯ್ತಾ ಹೋಗಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನಮಗೆ ಸಹಕರಿಸಿದಂಥ ಎಲ್ಲ ಯುವಕರುಗಳು, ಕಾಣದ ಕೈಗಳು ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. 11ನೇ ವರ್ಷದ ಹನುಮ ಜಯಂತಿ ತುಂಬ ಅದ್ಧೂರಿಯಾಗಿ ಮೊದಲು ಸ್ಟಾರ್ಟ್ ಆದಾಗ ಏನಿತ್ತು ಅದಕ್ಕಿಂತ ಬರ್ತಾ ಭಕ್ತಾದಿಗಳ ಸಹಕಾರ ಏನೈತೆ ಆ ಸಹಕಾರದಿಂದ ಮತ್ತು ಆಂಜನೇಯನ ಕೃಪೆಯಿಂದ ಪ್ರತಿ ವರ್ಷವೂ ಈ ಹನುಮ ಜಯಂತಿ ಬರ್ತಾ ದೊಡ್ಡದಾಗಿ ನಡೀತಾ ಇದೆ. ನಂಜನಗೂಡಲ್ಲಿ 2ನೇ ಜಾತ್ರೆ ಅಂತ ಏನಾದ್ರು ನಡೆಯುತ್ತೆ ಅಂದರೆ ಅದು ಹನುಮ ಜಾತ್ರೆ ಮಾತ್ರನೇ. ನಂಜುಂಡೇಶ್ವರನಿಗೆ ಲಕ್ಷಾಂತರ
ಭಕ್ತಾದಿಗಳೇನಿದ್ದಾರೆ ಆ ಹೊರಗಡೆಯಿಂದ ಅದೇ ರೀತಿಯಾಗಿ ಈಗ ಇಡೀ ಆ ನಂಜನಗೂಡು ತಾಲೂಕಿನಾದ್ಯಂತ ಪ್ರತಿ ಗ್ರಾಮದಿಂದನೂ ಬರುವಂಥ ಒಂದು ಜಾತ್ರೆ ಏನಾದ್ರು ಇದ್ದರೆ ಅದು ಹನುಮ ಜಾತ್ರೆ ಮಾತ್ರ. ಈ ಹನುಮ ಜಾತ್ರೆ ಇವತ್ತು ಯಶಸ್ವಿಯಾಗಿ ಇಲ್ಲಿವರೆಗೂ ನಡೆದಿದೆ. ಇದೇ ರೀತಿ ಇನ್ನು ದಶಕ ಇಲ್ಲ, ಇನ್ನು ಪ್ರತಿ ವರ್ಷವೂ ವರ್ಷಾನುಗಟ್ಟಲೆ ಹಿಂಗೆ ನಡ್ಕೊಂಡು ಹೋಗಲಿ. ಪ್ರತಿ ವರ್ಷ ಇದೇ ರೀತಿ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿಸಿ ಮಾಡುವಂಥ ಶಕ್ತಿ ವೀರಾಂಜನೇಯ ನಮಗೆ ಕೊಡಲಿ ಅಂತ ಕೇಳ್ಕೊತೀನಿ ನಾನು. ಧಾರ್ಮಿಕವಾಗಿ ಉಳ್ಕೊಂಡ್ರೆ ಅಷ್ಟೇ ಭಾರತದಲ್ಲಿ ನಾವು ಉಳ್ಕೊಳ್ಳೋಕ್ಕೆ ಸಾಧ್ಯ. ಧಾರ್ಮಿಕತೆ ಮತ್ತು ನಮ್ಮ ಹಿಂದುತ್ವ ಏನಾದ್ರು ಹೋಯಿತು ಅಂದರೆ ನಾವು ಭಾರತದಲ್ಲಿ ಉಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಇಸ್ಲಾಮಿಕ್ ದೇಶ ಇದೆ. ಇಸ್ಲಾಮಿಕ್ ಅವ್ರಿಗೆ ಭಾರತ ಅಲ್ಲದೆ ಹೋದರೂ 52 ದೇಶಗಳಿದ್ದಾವೆ. ಆದರೆ ಭಾರತಕ್ಕೆ ಹಿಂದೂಗಳಿಗೆ ಭಾರತ ಒಂದು ಬಿಟ್ಟರೆ ಇನ್ಯಾವ ದೇಶನೂ ಇಲ್ಲ ಹೊರಗಡೆ ಹೋಗ್ತೀವಿ ಅಂದರೆ. ಆ ಕಾರಣಕ್ಕೆ ನಮ್ಮ ಆಚಾರ ವಿಚಾರಗಳನ್ನ ಬಿಡಬಾರ್ದು. ಇವತ್ತಿನ ಜನ್ರೇಷನ್ ಏನು ಬರ್ತಾ ಇದೆ ಅವರು ಪಾಶ್ಚಿಮಾತ್ಯದ ಕಡೆಗೆ ತುಂಬ ಹೋಗ್ತಾ ಇದ್ದಾರೆ. ಆದರೆ ಪಾಶ್ಚಿಮಾತ್ಯದು ಯಾವತ್ತಿದ್ರೂ ನಶ್ವರವೇ. ಆ ಕಾರಣದಿಂದ ನಾನು ಹೇಳೋದೇನು ಅಂದರೆ ದಯವಿಟ್ಟು ಈ ಜನ್ರೇಷನ್ನವ್ರು ಏನಿದ್ದೀರಿ ಈಗ 18ರಿಂದ 22 ವರ್ಷದ ವಯೋಮಿತಿಯವರು ದಯವಿಟ್ಟು ಆಧ್ಯಾತ್ಮದ ಕಡೆಗೆ ಮತ್ತು ಹಿಂದುತ್ವದ ಕಡೆಗೆ ದಯವಿಟ್ಟು ನೀವೆಲ್ಲನೂ ಮಾಡಬೇಕು, ಒಂದು ಕಾರ್ಯಪ್ರವೃತ್ತರಾಗಬೇಕು. ಹಾಗಿದ್ದರೆ ಭಾರತವಾಗಿಯೇ ಉಳಿಯುತ್ತೆ. ಇಲ್ಲ ಅಂದರೆ ಭಾರತವಾಗಿ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಇದೆ. ಇನ್ನೊಂದು 10 ವರ್ಷಗಳಲ್ಲಿ ತುಂಬ ದೊಡ್ಡ ಸಮಸ್ಯೆಗಳನ್ನ ಎದುರಿಸಬೇಕಾದಂಥ ಸಂದರ್ಭಗಳು ಬರುತ್ತೆ.